ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿದ್ದು ಬಣ ಹಾಗೆ ಡಿಕೆ ಬಣ ಅಂತ ಎರಡು ಬಣಗಳು ಶುರುವಾಗಿದೆ, ಹಲ್ಚಲನ್ನ ಎಬ್ಬಿಸಿದೆ. ಆದ್ರೆ ಅದೇ ಕಾಂಗ್ರೆಸ್ ಸ್ವಪಕ್ಷದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ಎರಡು ಬಣಗಳು ಶುರುವಾದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಪ್ರದೀಪ್ ಈಶ್ವರ್ ಬಣ, ಮತ್ತೊಂದ್ ಕಡೆ ಸಚಿವ ಎಂಸಿ ಸುಧಾಕರ್ ಬಣ. ಇವೆರಡೂ ಬಣಗಳ ನಡುವಿನ ಪೈಪೋಟಿ ಹೇಗಿದೆ, ಚಿಕ್ಕಬಳ್ಳಾಪುರದಲ್ಲಿ ಅಂತದ್ ಏನಾಯ್ತು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಈಗ ಒಡೆದು ಎರಡು ಇಬ್ಬಾಗವಾದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನ ಡೈನಮಿಕ್ ಯುವ ನಾಯಕ ಪ್ರದೀಪ್ ಈಶ್ವರ್, ಹಾಗೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಹಳೆ ತಲೆ ಸಚಿವ ಎಂಸಿ ಸುಧಾಕರ್. ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಚಿಕ್ಕಬಳ್ಳಾಪುರ ರಾಜಕೀಯ. ಪ್ರದೀಪ್ ಈಶ್ವರ್ ರಾಜಕೀಯಕ್ಕೆ ಕಾಲಿಡುವ ಮೊದಲೇ ಇಲ್ಲಿ ಘಟಾನುಘಟಿ ನಾಯಕರ ಹೆಜ್ಜೆ ಗುರುತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಚ್ಚಳಿಯದಂತೆ ಉಳಿದಿತ್ತು. ಚಿಕ್ಕಬಳ್ಳಾಪುರ ಮತದಾರರಿಗೆ ಈ ಹಿರಿಯ ನಾಯಕರು ಹೇಳಿದ್ದೇ ವೇದವಾಕ್ಯವಾಗಿತ್ತು. ಇನ್ನು ಆ ಸಮುದಾಯದಲ್ಲಿ ನಿಧಾನವಾಗಿ ಜನಮನ್ನಣೆ ಗಳಿಸಿದಂತಹ ನಾಯಕನೇ ಈಗ ಪ್ರದೀಪ್ ಈಶ್ವರ್. ಈತನಿಗೆ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಸಹ ಪ್ರದೀಪ್ ಈಶ್ವರ್ ತಮ್ಮ ಎನರ್ಜೆಟಿಕ್ ಭಾಷಣದಿಂದ ಮನೆ ಮಾತಾದವರು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂಎಲ್ಎ ಆಗಿರುವಂತಹ ಪ್ರದೀಪ್ ಈಶ್ವರ್ ಹಾಗೆ ಕಾಂಗ್ರೆಸ್ನ ಹಿರಿಯ ಸಚಿವ ಇಬ್ರು ಕೂಡ ಒಂದ್ ಕಾಲದಲ್ಲಿ ಗುರು ಶಿಷ್ಯರಂತಿದ್ರು. ಆದ್ರೆ ಈಗ ಇಬ್ರು ಇಬ್ಬಾಗವಾಗಿದ್ದಾರೆ. ಇದಕ್ಕೆ ಕೆಲ ಕಾರಣಗಳನ್ನ ನೋಡೋದಾದ್ರೆ, ಇತ್ತೀಚೆಗೆ ನಡೆದಂತಹ ಎಂಸಿ ಸುಧಾಕರ್ ಬರ್ತ್ಡೇಗೆ ಪ್ರದೀಪ್ ಈಶ್ವರ್ ಅವರ ಇನ್ವೈಟ್ ಅನ್ನ ಮಾಡಿರ್ಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಅಂಬೇಡ್ಕರ್ ಜಯಂತಿಯ ಬ್ಯಾನರ್ ನಲ್ಲಿ ಪ್ರದೀಪ್ ಫೋಟೋ ಕೂಡ ಇರ್ಲಿಲ್ಲ. ಹಾಗೇನು ಸುಧಾಕರ್ ಇರುವಂತಹ ಪ್ರೋಗ್ರಾಂನಲ್ಲಿ ಪ್ರದೀಪ್ ಈಶ್ವರ್ ಅವರು ಕಾಣಿಸ್ತಾನೆ ಇರ್ಲಿಲ್ಲ. ಇನ್ನು ಎನ್ ವ್ಯಾಲಿ ವಾಟರ್ ಪ್ರಾಜೆಕ್ಟ್ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಎಂಸಿ ಸುಧಾಕರ್ ಪರ ಮಾತನಾಡಿದ್ರೆ, ಇನ್ನು ಕೆಲವರು ಪ್ರದೀಪ್ ಈಶ್ವರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದ್ ವೇಳೆ ಸಂಪುಟ ಪುನರಚನೆ ಆದ್ರೆ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಏನಿಲ್ಲ. ಆದ್ರೆ ಇದಕ್ಕೆ ಸ್ವಪಕ್ಷದವರೇ ಅಡ್ಡಗಾಲು ಹಾಕ್ತಾ ಇರೋದು ವಿಪರ್ಯಾಸ. ಎಂಸಿ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರದೀಪ್ ಬೆಂಬಲಿಗರ ಅಭಿಪ್ರಾಯ. ಅದೇನೇ ಇರಲಿ, ಗುರು ಶಿಷ್ಯರ ಈ ಕಾಳಗದಲ್ಲಿ ಗೆಲ್ಲೋದು ಯಾರು, ಮುಂದಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಭವಿಷ್ಯ ಏನು, ಇಬ್ಬಾಗವಾದ ಎರಡು ಬಣಗಳು ಸರಿಯಾಗುತ್ತಾ, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.